ಗೆಳೆಯರೆ, ಈ ಮನೆ ಇರೋದು ಆಂಜನಾಪುರ 10th ಬ್ಲಾಕು, ದಯಾನಂದ ಸಾಗರ್ ಸ್ಕೂಲು ಅಥವಾ 80 ಫೀಟ್ ರೋಡು, ನಿಯರ್ ಬೈ ಬ್ಯಾಂಗ್ಳೂರು. 20/30 BDA, ವೆಸ್ಟ್ ಫೇಸ್ ಗೇಟ್, ನಾರ್ತ್ ಫೇಸ್ ಮೇನ್ ಡೋರು, 3 ಬೆಡ್ರೂಮ್ ಹೊಂದಿರುವಂತಹ ಅಲ್ಟ್ರಾ ಲಕ್ಸುರಿ ಇಂಟೀರಿಯರ್ ಡ್ಯೂಪ್ಲೆಕ್ಸ್ ಮನೆ ಇದಾಗಿರುತ್ತೆ. ಈ ಮನೆ ಬಗ್ಗೆ ಡೀಟೇಲ್ಸ್ ಬೇಕನ್ನೋ ಹಾಗಿದ್ರೆ ಈ ವಿಡಿಯೋನ ನನ್ನ ವಾಟ್ಸಪ್ ನಂಬರಿಗೆ ಶೇರ್ ಮಾಡಿ. ಗೆಳೆಯರೆ, ಅಲ್ಟ್ರಾ ಲಕ್ಸುರಿ ಇಂಟೀರಿಯರ್ ಡಿಸೈನಲ್ಲಿ ಮಾಡಿರುವಂತಹ ಮನೆನ ತೋರ್ಸೋಕೆ ಬಂದಿದ್ದೀನಿ. ಈ ಮನೆ ಇರೋದು ಆಂಜನಾಪುರ 10th ಬ್ಲಾಕು, ದಯಾನಂದ ಸಾಗರ್ ಸ್ಕೂಲ್ ಹತ್ತಿರ. ಇದು 20/30 BDA, ವೆಸ್ಟ್ ಫೇಸ್ ಗೇಟು, ನಾರ್ತ್ ಫೇಸ್ ಮೇನ್ ಡೋರು. ಫ್ರಂಟ್ ಎಲಿವೇಷನ್ ನೋಡ್ತಾ ಇದ್ದೀರಾ. ವಾಕ್ ಲ್ಯಾಂಡಿಂಗ್ ಗ್ರಾನೈಟು, ಒಂದು ಪ್ಯಾಂಟ್ರ್ ಬಾಕ್ಸ್ ಇದೆ, ಮನೆ ಹೆಸರಲ್ಲಿ ಹಾಕ್ಕೋಬೋದು. ಇದು CNC ಕಟ್ಟಿಂಗ್ ಗೇಟು, ಮೇಲ್ಗಡೆ ಸ್ಟ್ರಕ್ಚರ್ ನ್ಯಾಚುರಲ್ ಸ್ಟೋನ್ ವಾಲ್ ಕಟ್ಟಿಂಗು, ಅದ್ರ ಮೇಲ್ಗಡೆ ಸ್ಟ್ರಕ್ಚರ್ ಪೇಂಟಿಂಗು. ಫ್ರಂಟ್ ಎಲಿವೇಷನ್ ಇದಾಯಿತು. ಹಾಗೆ ರಸ್ತೆ ಬಗ್ಗೆ ಹೇಳಬೇಕು ಅನ್ನೋ ಹಾಗಿದ್ರೆ 30 ಅಡಿ ವೈಡ್ ರೋಡ್ ಆಗಿದೆ. ಮನೆ ಒಳಗಡೆ ಹೋಗ್ತೀನಿ, ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ಯಾಕೆ ಅಲ್ಟ್ರಾ ಲಕ್ಸುರಿ ಅಂತ ಹೇಳಿದೆ ನಿಮಗೊಂದು ಕ್ಲಿಯರಿಫಿಕೇಷನ್ ಹೇಳ್ತೀನಿ. ಗೆಳೆಯರೆ, ಇದು ಒಂದು ಫುಲ್ ಪಾರ್ಕಿಂಗ್ ಲೇಔಟು. ಆ್ಯಂಟಿ ಸ್ಕಿಡ್ 1x1 ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ, ಖಜಾರಿಯದ್ದು. ವಾಲ್ಕ್ ಲ್ಯಾಂಡಿಂಗ್ 4 ಫೀಟ್ವರೆಗೂ ನಿಮಗೆ ವೆಟ್ರಿಫೈಡ್ ಟೈಲ್ಸ್ ಬರುತ್ತೆ. ಹಾಗೆ ನಿಮಗೆ ಕಾವೇರಿ ಪಾಯಿಂಟು ಅಲ್ಲಿ ಒಳಗಡೆ ಸಿಗುತ್ತೆ. POP ಫಾಲ್ ಸೀಲಿಂಗ್ ಮಾಡಿಕೊಟ್ಟಿದ್ದಾರೆ. ಏನಾದರೂ ಶಬ್ದ ನಿಮಗೆ ಕೇಳಿಸ್ತಾ ಇದ್ದರೆ ಸಾರಿ ಕೇಳ್ತೀನಿ. ಇದು ಒಂದು ಪ್ಲ್ಯಾಂಟರ್ ಬಾಕ್ಸ್ ಕೊಟ್ಟಿದ್ದೀವಿ. ವೆಂಟಿಲೇಷನ್ಗೆ MS ರೇಲಿಂಗ್ಸ್ ಮಾಡಿದ್ದೀವಿ. ಎಲೆಕ್ಟ್ರಿಕ್ಕು ವೆಹಿಕಲ್ಗಳಿದ್ದರೆ ಸರ್ಕ್ಯೂಟ್ಗಳು ಕೊಟ್ಟಿದ್ದಾರೆ, ಚಾರ್ಜಿಂಗ್ ಮಾಡ್ಕೋಬೋದು. ಬೋರ್ವೆಲ್ ಇದೆ, ಸಂಪ್ ಇದೆ, ನಲ್ಲಿ ಪಾಯಿಂಟ್ಗಳಲ್ಲಿದೆ, ಹ್ಯಾಂಡ್ ವಾಶು, ಒಂದು ಕಾಮನ್ ಆಗಿ ಬಾತ್ರೂಮ್ ಸಿಗುತ್ತೆ. ಶೂ ರ್ಯಾಕು ಮೂವಬಲ್ಲು ತುಂಬ ದೊಡ್ಡದಾಗಿ ಮಾಡಿಕೊಟ್ಟಿದ್ದಾರೆ. ಇದು ಒಂದು ಪಾರ್ಕಿಂಗ್ ಲೇಔಟು. 2 ಕಾರ್ಗಳನ್ನ ನಿಲ್ಲಿಸ್ಕೊಂಡು 2 ವೀಲರ್ಗಳನ್ನ ಅಕ್ಕಪಕ್ಕ ನಿಲ್ಲಿಸ್ಕೋಬೋದು. ಇಲ್ಲಿ ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರ್ ಸಿಗುತ್ತೆ. ಇಲ್ಲಿ ಒಳಗಡೆ ಗ್ಯಾಸು ಮತ್ತು UPS ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ ಸ್ಟೇರ್ಕೇಸ್ ಕೆಳಗಡೆ. ದಯವಿಟ್ಟು ಶೂ ಅಥವಾ ಸ್ಲಿಪ್ಪರ್ನ ಕೆಳಗಡೆ ಇಲ್ಲೇ ಬಿಟ್ಟು ಮೇಲ್ಗಡೆ ಹೋಗಿ. 3.5 ಅಡಿ ಅಥವಾ 4 ಅಡಿ ಇದೆ, 4 ಅಡಿ ವೈಡ್ ಆಗಿದೆ ಸ್ಟೇರ್ಕೇಸು. ಲಪೋತ್ರ ಆ್ಯಂಟಿ ಸ್ಕಿಡ್ ಗ್ರಾನೈಟ್ ಕೊಟ್ಟಿದ್ದಾರೆ. ಟೀಕ್ವುಡ್ ಪಿಲ್ಲರು, ಅದಕ್ಕೆ 304 ಗೇಜ್ SS ರೇಲಿಂಗ್ಸು ಜಿಂದಲ್ದು ಕೊಟ್ಟಿದ್ದಾರೆ. CNC ಕಟ್ಟಿಂಗು, MS ಶೀಟ್ ಸಿಗುತ್ತೆ ಸೇಫ್ಟಿಗೋಸ್ಕರ. ಇದೆಲ್ಲ ನ್ಯಾಚುರಲ್ ಪಾಟ್ಗಳನ್ನ ಇಟ್ಟಿದ್ದಾರೆ. ಮೇಲಿಂದ ಕೆಳಗಡೆ ಈ ಥರ ಇದೆ ನೋಡೋದಕ್ಕೆ. ಇಲ್ಲಿ 4.5 ಅಡಿ ವೈಡಾಗಿ ಸ್ಟೇರ್ಕೇಸ್ ಸಿಗುತ್ತೆ. ಲಪೋತ್ರ ಆ್ಯಂಟಿ ಸ್ಕಿಡ್ ಗ್ರಾನೈಟು, ಸೇಮ್ SS ರೇಲಿಂಗ್ಸು. ವೆಟ್ರಿಫೈಡ್ ಟೈಲ್ಸು ಅಥವಾ ಸ್ಮಾರ್ಟ್ ಮಾರ್ಬಲ್ಸು, ಅದಕ್ಕೆ ಗ್ರಾನೈಟ್ ಕೊಟ್ಟಿದ್ದಾರೆ. ಫಿನಿಶಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮನೆ ಇದು. ನೋಡಿ, ಮನೆ ತೊಗೊಳ್ತಾ ಇರೋರು, ನೀವು ಮನೆ ತೊಗೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರೋರು ಈ ಮನೆನ ಒಂದು ಸಲ ಬಂದು ವಿಸಿಟ್ ಮಾಡಿ ಚೆಕ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಎಷ್ಟೋ ಮನೆಗಳು ನೋಡಿರ್ತೀರ, ಈ ಥರ ಮನೆ ಕ್ವಾಲಿಟಿ ನೀವು ನೋಡೋದಕ್ಕೆ ಚಾನ್ಸ್ ಇಲ್ಲ ಅಂತ ನಾನು ಚಾಲೆಂಜ್ ಮಾಡ್ತೀನಿ. ಬೇಕಾದ್ರೆ ಅಷ್ಟು ಚೆನ್ನಾಗಿ ಬಂದಿದೆ ಮನೆ. ಈ ಮನೆ ಕ್ವಾಲಿಟಿ, ಸ್ಪೇಸು ಎಲ್ಲ ಥಿಂಕ್ ಮಾಡಿರುವಂಥದ್ದು. ಮೇನ್ ಡೋರ್ ನೋಡಿ, ಆಫ್ಟರ್ ಫಿನಿಶಿಂಗ್ 2 ಇಂಚಸ್ ಬರುತ್ತೆ. ವಾಸ್ಕಲ್ಲು 8 ಇಂಚಸ್ಸು, ಟೀಕುಡ್ಡು. ಗೆಳೆಯರೆ, ಇದೊಂದು ಹಾಲು. ಹಾಲಲ್ಲಿ ಫ್ಲೋರಿಂಗ್ ಬಂದು ನಿಮಗೆ ಬುಕ್ ಮ್ಯಾಚ್ ಪ್ಯಾಟ್ರನ್ ಗ್ರಾನೈಟ್ ಕೊಟ್ಟಿದ್ದಾರೆ. ಇಂಟೀರಿಯರ್ ವರ್ಕಲ್ಲಿ ಮಾಡಿರೋಂಥ ವಾಲ್ ಕ್ಲೈಂಡಿಂಗ್ ಸಿಗುತ್ತೆ. ಫುಲ್ ಲಕ್ಸುರಿ ಮನೆ ಗುರು. POP ಫಾಲ್ ಸೀಲಿಂಗು. ಇದೊಂದು TV ಕ್ಯಾಬಿನೆಟು. TV ಯೂನಿಟಿಂದ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ನೋಡಿ. ಆಯ್ತು, ಈಗ ಭಯಂಕರ ಇದೆ ಮನೆ ಗುರು. ನನಗೆ ಏನಾದರೂ ಮಿಸ್ಟೇಕಾಗಿ ಮಾತಾಡಿ ಕ್ಷಮೆರಲ್ಲಿ. ಅಷ್ಟು ಚೆನ್ನಾಗಿ ಬಂದಿದೆ ಮನೆ. ನಾವು ನೋಡಿರೋಕ್ಕೆ ಚಾನ್ಸ್ ಇಲ್ಲ ಈ ಥರದ್ದು ಮನೆಗಳಲ್ಲಿ. ಇದು ಫಾಲ್ ಸೀಲಿಂಗು, POP ಆ್ಯಂಡ್ ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ಫ್ಯಾನ್ಗಳೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ನಾವು ಯು ಶೇಪಲ್ಲಿ ದೊಡ್ಡ ಸೋಫಾನ ಇಟ್ಕೋಬೋದು. ಕರ್ಟನ್ ರಾಡ್ 2 ಲೇಯರ್ ಇರುವಂಥದ್ದು, ಒಂದು ಡಾರ್ಕು ಒಂದು ಲೈಟು ರಾಡು ಹಾಕಿ ಕರ್ಟನ್ ಹಾಕಿ ಕೊಟ್ಟಿದ್ದಾರೆ. ಓಕೆ, ಇದೊಂದಾಯಿತು. ಈ ವಾಲ್ ಬಗ್ಗೆ ಎಸ್ಪೆಷಲಿ ಹೇಳಲೇಬೇಕು.
ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಮಾಡಿರುವಂಥ ಇಂಟೀರಿಯರ್ ವರ್ಕು, ಅದು ರಾಫ್ಟರು, ಇದು ವಾಲ್ಪೇಪರು. ನೆಕ್ಸ್ಟ್ ಲೆವೆಲ್ ಮನೆ. ಮತ್ತು ಈ ವಾಲ್ದಿಂದ ನಿಂತ್ಕೊಂಡು, ಅಂದರೆ ವಿಂಡೋದಿಂದ ನಿಂತ್ಕೊಂಡು ಈ ಕಡೆ ತೋರಿಸ್ತೀನಿ. ಒಂದು ಟಿ ವಿ ಯೂನಿಟ್. ಗುರು ಕಳೆದೋಗ್ಬಿಡ್ತೀರ ಮನೆ ನೋಡಿಬಿಟ್ರೆ. ತುಂಬ ಚೆನ್ನಾಗಿ ಬಂದಿದೆ, ಹೆವಿ ಚೆನ್ನಾಗಿ ಬಂದಿದೆ. ಇದೊಂದು ಮೇಲ್ಗಡೆ ಸ್ಟೇರ್ಕೇಸ್ ಹೋಗೋದಕ್ಕೆ. ವಾಹ್, 30-40ಗೆ ಕಾಂಪಿಟೇಷನ್ ಕೊಡುವಂತಹ 20-30 ಮನೆ ಇದು. ಈ ಡೋರ್ ಕ್ಲೋಸ್ ಮಾಡಿದರೆ ಇಲ್ಲೂ ಕೂಡ ನಮಗೆ ಇಂಟೀರಿಯರ್ ವರ್ಕಲ್ಲಿ ಮಾಡಿಕೊಟ್ಟಿದ್ದಾರೆ. ಡೋರ್ ಥಿಕ್ನೆಸ್ ತೋರಿಸ್ತೀನಿ ಇರಿ ನಿಮಗೆ. 2 ಇಂಚಸ್ ಬರುತ್ತೆ ಆಫ್ಟರ್ ಫಿನಿಷಿಂಗು. ಟಚ್ ಆ್ಯಂಡ್ ಫೀಲ್ ಅಂತೀವಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು. ಒಂದು ಸಲ ಅದು ಮುಟ್ಟಿದರೆ ನಿಮಗೆ ಫೀಲ್ ಗೊತ್ತಾಗುತ್ತೆ. ಅಡುಗೆ ಮನೆ ಎಂಟ್ರಿ. ಅಡುಗೆ ಮನೆಗೆ ಹೋಗಬೇಕಾದ್ರೆ ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ಈ ಕಡೆ ಸೈಡು ಕಿಚನ್, ಅಡುಗೆ ಮನೆ ನೋಡಿ. ನಿಮಗೆ ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಅಕ್ರಾಲಿಕ್ ಲ್ಯಾಮಿನೇಷನ್ ಆಗಿರುತ್ತೆ ಎಲ್ಲ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಜಾಗವರ್ ಸಿಗುತ್ತೆ ನಿಮಗೆ. ಇಲ್ಲಿ ಕಂಡಿರೋದ್ರಿಂದ ಹೇಳಿದೆ. ವೆಂಟಿಲೇಷನ್ಗೆ 1/3 ಇರುವಂಥ ಬಿಗ್ ವಿಂಡೋ ಸಿಗುತ್ತೆ. ಓವರ್ ಹೆಡ್ ವಾರ್ಡ್ರೋಬರು, ಪ್ರೊಫೈಲ್ ಲೈಟು, ಜಿ ಪ್ರೊಫೈಲರು. ಇಲ್ಲಿ ನಿಮಗೆ ಪ್ಯಾಂಟ್ರಿ ಯೂನಿಟು, ಅಲ್ಲೇ ಫ್ರಿಜ್ ಪಾಯಿಂಟು. ಮತ್ತಿನ್ನೇನು ಬೇಕು, ಹೆಣ್ಮಕ್ಳು ತುಂಬ 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 ಇಷ್ಟಪಡ್ತೀರ. ಡೈನಿಂಗ್ ಹಾಲ್ ಏರಿಯಾ, ಪೂಜಾ ರೂಮ್ ಆ ಕಡೆ ಬರುತ್ತೆ. ನೋಡಿ, ಎಷ್ಟೇ ದೊಡ್ಡ ಡೈನಿಂಗ್ ಟೇಬಲ್ ಇದ್ದರೂ ಇಲ್ಲಿ ಇಟ್ಕೋಬೋದು. ಪೂಜಾ ರೂಮಲ್ಲಿದೆ. ಕರ್ಟನ್ ರಾಡ್ ಹಾಕಿದ್ದಾರೆ. ಇದೆಲ್ಲ CNC ಕಟ್ಟಿಂಗು, ಡಿಕೋ ಪೇಂಟಲ್ಲಿ ಮಾಡಿರುವಂಥದ್ದು. ಪೂಜಾ ರೂಮು. ಪೂಜಾ ರೂಮ್ ಬಂದು ಒಬ್ಬರು ಆರಾಮಾಗಿ ಕೂತ್ಕೊಂಡು ಪೂಜೆನ ಮಾಡ್ಬೋದು. ಫೋಟೋ ಇಡೋದಕ್ಕೆ, ಸಾಮಗ್ರಿ ಇಡೋದಕ್ಕೆ. ವಿಟ್ರಿಫೈಡ್ ಟೈಲ್ಸು ಅಲ್ಲ, ಸ್ಮಾರ್ಟ್ ಮಾರ್ಬಲ್ಸ್ ಅದು. ಓಕೆ, ಯುಟಿಲಿಟಿ ಆ್ಯಂಡ್ ಹ್ಯಾಂಡ್ ವಾಶ್ ಏರಿಯಾ ಇಲ್ಲಿದೆ. ಇಲ್ಲಿ ನೋಡಿ, ಬಂಗಾರದ ಕೊಟ್ಟಿದ್ದಾರೆ ಕೈ ತೊಳ್ಕೊಳ್ಳೋದಕ್ಕೆ. ಗೋಲ್ಡನ್ ಟ್ಯಾಪು. ಟವಲೆಲ್ಲ ಇಟ್ಟಿದ್ದಾರೆ. ಚಿಕ್ಕ ಚಿಕ್ಕ ಪಾಯಿಂಟ್ಗಳನ್ನು ತುಂಬ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಡೋರು, ವಾಸ್ಕಲ್ ಎಲ್ಲ ಟೀಕ್ ವುಡ್ಡು. ಇದೊಂದು ಯುಟಿಲಿಟಿ. 4 ಅಡಿ ವೈಡ್ ಆಗಿದೆ. ಡಿಶ್ ವಾಷರ್ ಎಲ್ಲ ಇಟ್ಕೋಬೋದು. ಸೇಫ್ಟಿಗೆ MS ರಿಲೀಸ್ ಮಾಡಿದ್ದಾರೆ. ಮೇಲ್ಗಡೆ ಟಫನ್ ಗ್ಲಾಸ್ ಹಾಕಿದ್ದಾರೆ. ಇದೊಂದು ಕಾಮನ್ ಆಗಿ ಟಾಯ್ಲೆಟ್ನ ಈ ಫ್ಲೋರಲ್ಲಿ ಕೊಟ್ಟಿದ್ದಾರೆ. ವಾಲ್ ಮೌಂಟ್ ಕಮೋಡು, 2x4 ವಿಟ್ರಿಫೈಡ್ ಟಾಪ್ ಟು ಬಾಟಮ್. ಸಾಕಲ್ವಾ ಈ ಫ್ಲೋರ್ಗೆ? ಓಕೆ, ಈಗ ಈ ಫ್ಲೋರ್ ಫುಲ್ ಕವರ್ ಮಾಡಿ ತೋರಿಸಿದ್ದೀನಿ. ಈ ಡೋರ್ ಲಾಕ್ ಮಾಡ್ಕೊತೀನಿ. ಎಸ್, ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಮನೇನ. ದಯವಿಟ್ಟು ನೀವು ತೊಗೊಳ್ಳೋದು ಆಮೇಲೆ ಫಸ್ಟು ಮನೆಗೆ ವಿಸಿಟ್ ಮಾಡಿ ಡೈರೆಕ್ಟಾಗಿ ಒಂದ್ಸಲಿ ನೋಡಿ. ತುಂಬ ಇಷ್ಟಪಡ್ತೀರ. ನಮಗಂತೂ ತೊಗೊಳೋಕ್ಕೆ ಆಗಲ್ಲ. ಈ ಥರ ಮನೆಗಳು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ, ಅಥವಾ ನಾನು ನೋಡ್ಕೊತೀನಿ ಅಷ್ಟೇ. ಇದೆಲ್ಲ ರಾಫ್ಟರ್ಗಳು. 100ಕ್ಕೆ ಅನ್ನಲ್ವಾ ಕ್ವಾಲಿಟಿ ಕೊಡೋದು. ಅದರಲ್ಲಿ ಇವರೊಬ್ಬರು. ನನಗೆ ಗೊತ್ತಿರೋ ಪ್ರಕಾರ, ನಾನು ಮಾಡಿರೋ ಇವರು ಮನೆ ವೀಡಿಯೋಗಳ ಪ್ರಕಾರ, ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಮಾತ್ರ ತೊಗೊಂಡು ಮನೇನ ಒಂದೊಂದಾಗಿ ಕಟ್ಟಿ ಕೊಡ್ತಾರೆ. ನೋ ವರ್ಡ್ಸ್. ಪೇಂಟಿಂಗ್ ಜಾಬ್, ಇಂಟೀರಿಯರ್ ವರ್ಕ್, ಕ್ವಾಲಿಟಿ ವೈಸ್, ವೆಂಟಿಲೇಷನ್ ವಿಂಡೋ. ಇದು ನನ್ನ ಪ್ರಕಾರ ಒಂದು 7 ಫೀಟ್ ಇದೆ. 3.5 ಅಡಿ ಥರ ಕೊಟ್ಟಿದ್ದಾರೆ. ಇಷ್ಟು ದೊಡ್ಡದು ಬರೋಕ್ಕೆ ಚಾನ್ಸೇ ಇಲ್ಲ. ಪ್ಲ್ಯಾನಿಂಗ್ ಮಾತ್ರ ಅದ್ಭುತ. ಲೈಟಿಂಗ್ ಫುಲ್ಲು ಮನೆ ಒಳಗಡೆ ಬರೋ ಥರ ಮಾಡಿಕೊಟ್ಟಿದ್ದಾರೆ. ಇಲ್ಲಿ 2 ಬೆಡ್ರೂಮ್ ಇದೆ.
ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಚಿಲ್ಡ್ರನ್ ಬೆಡ್ರೂಮು. ಆ ಎರಡು ಮಧ್ಯದಲ್ಲಿ ಈ ಥರ ಸ್ಟೇರ್ಕೇಸ್ ಸಿಗುತ್ತೆ. ಪೇಂಟಿಂಗ್ ವರ್ಕು ಪ್ರತಿಯೊಂದು ಕಂಪ್ಲೀಟ್ ಆಗಿದೆ, ಪೆಂಡಿಂಗ್ ಏನೂ ಇಲ್ಲ. ಮಾಸ್ಟರ್ ಬೆಡ್ರೂಮ್, ಕಿಂಗ್ ಸೈಜ್ ಕಾಟು, ಮ್ಯಾನ್ಯಲ್ ಲಿಫ್ಟಿಂಗು ಇದೆ, ಕೆಳಗಡೆ ಡ್ರಾಯರು ಇದೆ, ಎರಡು ಕಡೆ ವಾರ್ಡ್ರೋಬರ್ಗಳಿದೆ, ಕುಷನ್ ಹೆಡ್ಬೋರ್ಡ್ ಇದೆ, ವಾಲ್ಪೇಪರು, ಓವರ್ ಹೆಡ್ ವಾರ್ಡ್ರೋಬರು, ಈ ಕಡೆ ಬಾತ್ರೂಮು ಮತ್ತು ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ. ಟಿ ವಿ ಯೂನಿಟು ಎಲ್ಲ ಅಕ್ರಾಲಿಕ್ಕು ಡಿಕೋ ಪೇಂಟ್ ಇದೆಲ್ಲ ನಿಮಗೆ ಕೆಳಗಡೆ ವೈಟ್ ಕಾಣಿಸ್ತಾ ಇರೋದು. ರಾಫ್ಟರ್ ವಾಲ್ ಕ್ಲೈಂಡಿಂಗು, ಒಂದು ಸ್ಟಡಿ ಯೂನಿಟ್ ಎಲ್ಲ ಇದೆ. ವರ್ಕ್ ಫ್ರಮ್ ಹೋಮ್ ಏನು ಮಾಡಬೇಕಾದ್ರೆ ಇಲ್ಲಿ ಮಾಡ್ಕೋಬೋದು. ಅದೆಲ್ಲ ರಾಫ್ಟರು. ಓಕೆ, ಇದೊಂದು ಲಕ್ಸುರಿ ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಇಲ್ಲಿ ಡ್ರೆಸ್ಸಿಂಗ್ ಯೂನಿಟು, ಕೂತ್ಕೊಳ್ಳೋದಕ್ಕೆ ಸ್ಟೂಲ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಒಂದು ಬಿಗ್ ಹಾಫ್ ಮೂನ್ ಮಿರರ್ ಬರುತ್ತೆ, ಹಾಗೆ ಬಾತ್ರೂಮ್. ಗುರು, ಬಾತ್ರೂಮಲ್ಲಿ ಎಲ್ಲ ಲೋಡೆಡ್ ಗನ್ ಇದ್ದಂಗಿದೆ ಇದು ಬಾತ್ರೂಮು. ಫುಲ್ ಚಿಕ್ಕ ಚಿಕ್ಕ ಪಾಯಿಂಟ್ಗಳೆಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಬ್ರಷ್ ಇಡೋದು ಕೊಡಲ್ಲ, ಬಟ್ಟೆ ಇಡೋದಕ್ಕೆ ಕೊಡಲ್ಲ, ಟಿಶ್ಯೂ ಪೇಪರು ರೋಲು, ಅಲ್ಲಿ ಹ್ಯಾಂಡು ವಾಷಿಂಗಿಗೆ. ಗುಡ್, ಫುಲ್ ಲೋಡೆಡು. ಇದಿಷ್ಟು ಈ ಮಾಸ್ಟರ್ ಬೆಡ್ರೂಮ್ನ ಲುಕ್ ಆಯಿತು. ಓಕೆ, ನೆಕ್ಸ್ಟ್ ಬೆಡ್ರೂಮ್ ತೋರಿಸ್ತೀನಿ. ಚೆನ್ನಾಗಿರೋ ಮನೆಗೆ ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಅಂದರೆ ನಾನು ಭಾಳ ಮಾತಾಡ್ತೀನಿ ಅಂಥೇಳಿ ಏನೂ ಮಾತಾಡ್ತಾಯಿಲ್ಲ ಈ ಮನೆ ಬಗ್ಗೆ, ನೋ ವರ್ಡ್ಸ್. ಆದಷ್ಟು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ, ಇದು ಒಂದು ಚಿಲ್ಡ್ರನ್ ಬೆಡ್ರೂಮು, ಕಿಂಗ್ ಸೈಜ್ ಕಾಟು, ಎರಡು ಕಡೆಯೂ ಮ್ಯಾನ್ಯಲ್ ಲಿಫ್ಟ್ ಇರುತ್ತೆ, ಮೊಬೈಲ್ ಹೋಲ್ಡರ್ ಎಲ್ಲ ಇದೆ, ಕುಷನ್ ಪ್ಯಾಡ್ ಇದೆ, ರಾಫ್ಟರು, ಅಕ್ರಾಲಿಕ್ ಲ್ಯಾಮಿನೇಷನ್ನು, ಎರಡು ಬಿಗ್ ವಿಂಡೋ, POP ಫಾಲ್ ಸೀಲಿಂಗು, ಫ್ಯಾನು, POP ಎಲ್ಲ. ಒಂದು ಮಗು ಕೂಡ ಖುಷಿ ಪಡುತ್ತೆ ಈ ರೂಮ್ ನೋಡಿದರೆ. 2 ಡೋರ್ ಇರುವಂಥ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಮತ್ತು ಇಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ. ಇಲ್ಲಿ ಬುಕ್ಕು, ಸ್ಟೋರ್ ರೂಮ್ ಥರ ಏನಾದ್ರು ಮಾಡ್ಕೋಬೋದು. ಫ್ಯಾನ್ ಹಾಬಿ ಇರುತ್ತಲ್ಲ ಕೆಲವರಿಗೆ, ಆ ಥರ. ಇದೊಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇದಕ್ಕೆ ಸ್ಟೂಲ್ ಪ್ರತಿಯೊಂದಕ್ಕೂ ಕೂತ್ಕೊಳ್ಳೋಕೆ ಕೊಟ್ಟಿದ್ದಾರೆ. ಬಾತ್ರೂಮ್ ಲೋಡೆಡ್ ಬಾತ್ರೂಮ್ ಫುಲ್ಲು. ಇದಿಷ್ಟು ಚಿಲ್ಡ್ರನ್ ಬೆಡ್ರೂಮ್. ವೆರಿ ಗುಡ್. ಈಗ ಮೇಲ್ಗಡೆ ತೋರಿಸ್ತೀನಿ. ಸ್ಕೈ ಲೈಟ್ ನೋಡಿ, ಬಿಸಿಲು ಮನೆ ಒಳಗಡೆ ಬಂದಿದೆ. ನ್ಯಾಚುರಲ್ ಲೈಟ್ ಅಲ್ವಾ, ಮನೆ ಒಳಗಡೆ ಬರುತ್ತೆ. ಇಲ್ಲೊಂದು ಬೆಡ್ರೂಮ್ ಇದೆ. ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟು, ಮಂಗಳೂರು ರೂಫಿಂಗ್ ಇದೆ, ಅಲ್ಲಿ ತೋರಿಸ್ಕೊಡ್ತೀನಿ. ಗುಡ್. ಇದು 3rd ಬೆಡ್ರೂಮ್. 3ನೇ ಬೆಡ್ರೂಮ್ ಕೂಡ ಯಾವುದಕ್ಕೂ ಕಮ್ಮಿ ಇಲ್ಲ. ಒಂದು ರೂಮ್ಗಿಂತ ಒಂದು ರೂಮ್ ಲಕ್ಸುರಿಯಾಗಿ ಬಂದಿದೆ. ಕಿಂಗ್ ಸೈಜ್ ಕಾಟು, ವಾರ್ಡ್ರೋಬರು, ಈ ಕಡೆ ಬಾಲ್ಕನಿ ಇದೆ, ಆ್ಯಂಡ್ TV ಯೂನಿಟು.
ಒಂದು 4-5 ಚೇರ್ಗಳು ಹಾಕೊಂಡು ಕುತ್ಕೋಬೋದು. ಫುಲ್ ಡೆವಲಪ್ ಆಗಿದೆ ಏರಿಯಾ. ಇವು 4 ಡೋರ್ಗಳು ಓಪನ್ ಆಗುತ್ತೆ. ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ, ರೀ ಸೌಂಡ್ ಬರುತ್ತೆ. ಎಸ್, ಹೆಂಗಿದೆ ನೋಡ್ಗುರು, ಹೋಗಲಿ. ಇದು ಮ್ಯಾನುವಲ್ ಲಿಫ್ಟ್ ಎಲ್ಲ ಇದೆ, ಕೆಳಗಡೆ ಡ್ರಾಯರ್ ಎಲ್ಲ ಇದೆ, ಕುಷನ್ ಹೆಡ್ ಬೋರ್ಡು, ನಿಮಗೆ ಇಂಟೀರಿಯರ್ ವರ್ಕಲ್ಲಿ ಮಾಡಿರೋ ವಾಲ್ ಪ್ಲ್ಯಾಂಡಿಂಗು, ಸ್ಲೈಡಿಂಗ್ ಡೋರು, ವಾರ್ಡ್ರೋಬರು, POP ಫಾಲ್ ಸೀಲಿಂಗು. ಇಲ್ಲೊಂದು ಬಾತ್ರೂಮು. ಇದು ಹೋಟೆಲ್ ಥರ ಇದೆ. ಎರಡು ಕಡೆಯೂ ವಿಂಡೋ ಇದೆ, ಮಿರರ್ ಇದೆ. ಇಲ್ಲೂ ಕೊಟ್ಟಿದ್ದಾರೆ, ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಇದು 3rd ಬೆಡ್ರೂಮ್ ಆಯಿತು. ಈಗ ನೆಕ್ಸ್ಟ್ ತೋರಿಸ್ತೀನಿ. ಇಲ್ಲಿ ಗಾರ್ಡನ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಉಯ್ಯಾಲೆ ಹಾಕಿದ್ದಾರೆ. ಫುಲ್ ಸೇಫ್ಟಿಗೆ MS ರೇಲಿಂಗ್ ಸುತ್ತಾ ಇದೆ. ಒಂದು ಪಾರ್ಟಿ ಹಾಲ್ ಝೋನ್ ಥರ ಕ್ರಿಯೇಟ್ ಮಾಡ್ಕೋಬೋದು ನೀವು ಇಲ್ಲಿ. ಇಲ್ಲಿ ಫೋಲ್ಡಬಲ್ ನಿಮಗೆ ಸ್ಟೂಲ್ಸ್ ಬಾಕ್ಸ್ ಸಿಗುತ್ತೆ, ಗೊತ್ತಲ್ವ ಇದು ಹೇಗಂತ. ಲಾಕ್ ಓಪನ್ ಮಾಡಿದರೆ ಈ ಥರ ಇಟ್ಕೋಬೋದು. ಕಾಫಿ, ಟೀ, ಎಣ್ಣೆ, ಮೆಣಸಿನ್ಕಾಯಿ ಕರಕ್ಕೆ ಎಣ್ಣೆ ಇಟ್ಕೊಂಡು ಕುತ್ಕೋಬೋದು. ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಓಕೆ, ಮೇಲ್ಗಡೆ ಹೋಗೋಣ. ಲ್ಯಾಡರ್ ಇದೆ, ಈಸಿಯಾಗಿ ಮೇಲೆ ಹಾಕ್ಬೋದು. 2 ಲೇಯರ್ ಇರುವಂತಹ ಮಂಗಳೂರು ರೂಫಿಂಗ್ ಹಾಕಿರೋದು, ಡ್ಯಾಮ್ ಪ್ರೂಫ್ ಪೇಂಟ್ ಆಗಿದೆ. ಮೇಲ್ಗಡೆ ಈಸಿಯಾಗಿ ಬರ್ಬೋದು. ಆಶೀರ್ವಾದ್ ಸಿಂಟೆಕ್ಸ್ನ ಹಾಕಿದ್ದಾರೆ, 1000 ಲೀಟರ್ ಇರುತ್ತೆ. ಸ್ಟೇರ್ ಕೇಸ್ಗೆ ಸ್ಕೈ ಲೈಟು ಇದೆ. ದಯಾನಂದ ಸಾಗರ್ ಸ್ಕೂಲು ಲ್ಯಾಂಡ್ ಮಾರ್ಕು. ಇದಕ್ಕಿಂತ ದೊಡ್ಡ ಲ್ಯಾಂಡ್ ಮಾರ್ಕ್ ಏನು ತೋರಿಸ್ಲಿ. ಶಬ್ದ ಬರ್ತಾಯಿದೆ, ಬೇಗ ಮುಗಿಸ್ಬಿಡ್ತೀನಿ. ಇದು 20/30 BDA, ವೆಸ್ಟ್ ಫೇಸ್ ಗೇಟು, ನಾರ್ತ್ ಫೇಸ್ ಮೇನ್ ಡೋರು. ಆಂಜನಪುರ 10 ಬ್ಲಾಕು. ಪ್ರೈಸು 2,09,00,000 ಕೇಳ್ತಿದ್ದಾರೆ. ನೆಗೋಷಿಯಬಲ್ ಇದೆ. ಪ್ರೈಸ್ ಇರಲಿ. ನೀವು ಮನೆ ನಿಜವಾಗ್ಲೂ ಇಷ್ಟಪಡ್ತಾ ಇದ್ದೀರಾ ಅಥವಾ ನೋಡಲೇಬೇಕು, ತೊಗೊಳೋದು ಆಮೇಲೆ ಇರಲಿ ಅನ್ನೋ ಹಾಗಿದ್ದರೆ ದಯವಿಟ್ಟು ಈ ಮನೆಗೆ ವಿಸಿಟ್ ಮಾಡಿ. ಬೇರೆ ಮನೆಗೂ ಈ ಮನೆಗೂ ತುಂಬ ಡಿಫ್ರೆನ್ಸ್ ಇದೆ. ಹಾಗಾಗಿ ಹೇಳ್ತಾಯಿದ್ದೀನಿ, ಈ ಮನೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರು ತೊಗೊತೀನಿ ಅಂತವ್ರು ಇಂಥ ಮನೆ ಕ್ವಾಲಿಟಿ ಮನೇನ ಅವ್ರಿಗೆ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.